ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 4. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು 1000 ಮಾತಿನ ಸರದಾರ ಎಂದು ಕರೆಯುತ್ತಾರೆ. ಗಾದೆ ಮಾತುಗಳು ಜನಸಾಮಾನ್ಯರ ಆಡುಮಾತುಗಳಾಗಿವೆ. ಗಾದೆ 1. ಪುರ ಗೆದ್ದು ಪುಟ್ಟಿಯಲ್ಲಿ ನೀರು ಕುಡಿದರಂತೆ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಪುರ ಗೆದ್ದು ಅಂತ ಅಂದರೆ ದೊಡ್ಡ ಕೋಟೆಯನ್ನು ಅಥವಾ ನಗರವನ್ನು ಗೆಲ್ಲುವುದು ದೊಡ್ಡ ಸಾಧನೆ. ಇದು ಮಹತ್ತರವಾದ ಸಾಧನೆಯನ್ನು ಸೂಚಿಸುತ್ತೆ. ಮತ್ತು ಪುಟ್ಟಿಯಲ್ಲಿ ನೀರು ಕುಡಿದರಂತೆ ಅಂತ ಅಂದರೆ ಅಸಂಬದ್ಧದ ಕೆಲಸ, ಅಂದರೆ ಸಣ್ಣ ಬುಟ್ಟಿ ಅಥವಾ ಪಾತ್ರೆಯಲ್ಲಿ ನೀರು ಕುಡಿಯುವುದು. ದೊಡ್ಡ ವಿಜಯದ ನಂತರ ಇಂತಹ ಸಣ್ಣ ಕೆಲಸ ಮಾಡುವುದು ಹಾಸ್ಯಾಸ್ಪದ. ಯಾರಾದರೂ ತನ್ನ ಜೀವನದಲ್ಲಿ ಅಥವಾ ವೃತ್ತಿಯಲ್ಲಿ ದೊಡ್ಡ ಗುರಿಯನ್ನು ಸಾಧಿಸಿದಾಗ ನಂತರ ಅವರು ಸಣ್ಣ ಅಥವಾ ಅಮುಖ್ಯವಾದ ಅಥವಾ ತಮ್ಮ ಘನತೆಗೆ ತಕ್ಕನಲ್ಲದ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ಈ ಗಾದೆಯನ್ನು ಬಳಸಲಾಗುತ್ತದೆ. ಇದು ವ್ಯಕ್ತಿಯು ತನ್ನ ಶ್ರಮದ ಫಲವನ್ನು ಅನುಭವಿಸುವ ಬದಲು ಅಥವಾ ಮುಂದಿನ ದೊಡ್ಡ ಹೆಜ್ಜೆ ಇಡುವ ಬದಲು ಸಣ್ಣ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುತ್ತಿದ್ದಾನೆ ಎಂಬುದು ಸೂಚಿಸುತ್ತೆ. ಗಾದೆ ಮಾತು 2. ನಾಳೆ ಎಂದವನ ಮನೆ ಹಾಳು. ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ, ಯಾವುದೇ ಕೆಲಸವನ್ನು ಇಂದಲ್ಲ ನಾಳೆ ಎಂದು ಮುಂದೂಡುವುದು. ಸೋಮಾರಿತನ ಅಥವಾ ನಿರ್ಲಕ್ಷ್ಯದಿಂದ ವ್ಯಕ್ತಿಯು ಜೀವನದಲ್ಲಿ ನಷ್ಟ ಅಥವಾ ತೊಂದರೆಗಳನ್ನ ಅನುಭವಿಸ್ತಾನೆ ಎಂದು ಈ ಗಾದೆ ಸೂಚಿಸ್ತಾ ಇದೆ. ನಾಳೆ ಎಂದವನ ಅಂತಂದರೆ ಇಂದು ಮಾಡಬೇಕಾದ ಕೆಲಸನ ನಾಳೆ ಮಾಡೋಣ ಅಂತ ಹೇಳುವವನು. ಮನೆ ಹಾಳು ಅಂತ ಅಂದರೆ ಅಂತಹ ವ್ಯಕ್ತಿಯು ತನ್ನ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡದ ಕಾರಣ ಅವನ ಜೀವನ ಅಥವಾ ಮನೆಯು ಹಾಳಾಗುತ್ತೆ, ಅಂದರೆ ನಷ್ಟವಾಗುತ್ತೆ, ಕೆಲಸ ಕೆಡುತ್ತೆ ಅಂತ. ಸಾರಾಂಶ ಏನಪ್ಪ ಅಂತಂದರೆ ಸಮಯದ ಮಹತ್ವ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ತಿಳಿಸೋದು. ಈ ಗಾದೆಯ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಮಾಡಬೇಕಾದ ಕೆಲಸವನ್ನು ಆಯಾ ಸಮಯದಲ್ಲೇ ಮಾಡಬೇಕು, ಇಲ್ಲದಿದ್ದರೆ ಸಮಸ್ಯೆಗಳು ಎದುರಾಗುತ್ತವೆ ಎಂದು ಎಚ್ಚರಿಕೆಯ ಸಂದೇಶ ಇಲ್ಲಿದೆ, ಈ ಗಾದೆಯ ಅರ್ಥದಲ್ಲಿದೆ. ಗಾದೆ ಮಾತು 3. ಗಂಡಸು ಕೂತು ಕೆಟ್ಟ, ಹೆಂಗಸು ತಿರುಗಿ ಕೆಟ್ಲು. ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ, ಗಂಡಸು ಕೂತು ಕೆಟ್ಟ ಅಂತ ಅಂದರೆ ಪುರುಷರು ಸೋಮಾರಿತನದಿಂದ ಅಥವಾ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸದೆ ಒಂದೇ ಕಡೆ ಕುಳಿತುಕೊಳ್ಳೋದು ತೊಂದರೆಗೆ ಸಿಲುಕಬಹುದು ಎಂದು ಅರ್ಥ ನೀಡುತ್ತೆ. ಹೆಂಗಸು ತಿರುಗಿ ಕೆಟ್ಟಳು ಅಂತ ಅಂದರೆ ಸ್ತ್ರೀಯರು ತಮ್ಮ ಮನೆಯ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಿ ಅನಗತ್ಯವಾಗಿ ಹೊರಗೆ ಅಡ್ಡಾಡೋದು ಅಥವಾ ಕೆಟ್ಟ ಸವಾಸ ಮಾಡೋದ್ರಿಂದ ತೊಂದರೆಗೆ ಸಿಲುಕಬಹುದು ಎಂದು ಅರ್ಥನ ನೀಡುತ್ತೆ. ಈ ಗಾದೆಯು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು, ಶಿಸ್ತಿನಿಂದ ಇರಬೇಕು ಮತ್ತು ಅನಗತ್ಯ ಆಲಸ್ಯ ಅಥವಾ ಅತಿಯಾದ ಅಲೆದಾಟದಿಂದ ದೂರವಿರಬೇಕು ಎಂಬ ನೀತಿಯನ್ನು ಹೇಳುತ್ತದೆ. ಇದು ಕೆಲಸದ ಮಹತ್ವ ಮತ್ತು ನಿಯಂತ್ರಣದ ಅವಶ್ಯಕತೆಯನ್ನು ಹೇಳ್ತಾ ಇದೆ. ಗಾದೆ ಮಾತು 4. ಗುಂಪಿನಲ್ಲಿ ಗೋವಿಂದ. ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ, ಗುಂಪಿನಲ್ಲಿ ಗೋವಿಂದ ಎಂಬ ಗಾದೆಯು ವ್ಯಕ್ತಿಯು ಗುಂಪಿನೊಂದಿಗೆ ಸೇರಿಕೊಂಡು ತನ್ನದೇ ಆದ ವೈಯಕ್ತಿಕ ಅಭಿಪ್ರಾಯ ಅಥವಾ ನಿಲುವಿಲ್ಲದೆ ಗುಂಪು ಏನು ಹೇಳುತ್ತೋ ಅಥವಾ ಅದು ಏನು ಮಾಡುತ್ತೋ ಅದನ್ನೇ ಅನುಸರಿಸುವುದನ್ನು ಸೂಚಿಸುತ್ತೆ. ಸ್ವಂತಿಕೆಯ ಕೊರತೆ ಇದೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಬುದ್ಧಿವಂತಿಕೆ ಅಥವಾ ನಿರ್ಧಾರವನ್ನು ಬಳಸದೆ ಕೇವಲ ಇತರರು ಇದ್ದಾರೆ ಎಂಬ ಕಾರಣಕ್ಕೆ ಅವರನ್ನು ಹಿಂಬಾಲಿಸುವುದು, ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದು ಅಂತಲೂ ಆಗುತ್ತೆ. ಗುಂಪಿನಲ್ಲಿ ಮಾಡಿದ ತಪ್ಪಿಗೆ ಎಲ್ಲರೂ ಹೊಣೆಯಾಗಿರುತ್ತಾರೆ, ಹಾಗಾಗಿ ವೈಯಕ್ತಿಕವಾಗಿ ಯಾರನ್ನು ಹೊಣೆಗಾರರನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಂಬ ಭಾವನೆಯಿಂದ ಜವಾಬ್ದಾರಿಯನ್ನು ಹಂಚಿಕೊಳ್ಳುವುದು ಅಥವಾ ತಪ್ಪಿಸಿಕೊಳ್ಳುವುದು ಅಂತ ಹೇಳ್ತಾರೆ. ಯೋಚಿಸದೆ ಇತರರು ಹೇಳಿದ್ದನ್ನು ಅಥವಾ ಮಾಡಿದ್ದನ್ನು ಕುರುಡಾಗಿ ನಂಬೋದು ಮತ್ತು ಅನುಸರಿಸೋದು. ಗುಂಪಿನಲ್ಲಿ ಗೋವಿಂದ ಅಂತ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಗುಂಪಿನಲ್ಲಿದ್ದಾಗ ಅವನಿಗೆ ವಿಶೇಷ ಮಹತ್ವವಿರುವುದಿಲ್ಲ. ಆದರೆ ಗುಂಪಿನಿಂದ ಬೇರೆಯಾದಾಗ ಅವನು ತನ್ನದೇ ಆದ ಪ್ರಭಾವ ಬೀರಿ ಸಾಮಾಜಿಕ ಬದಲಾವಣೆ ತರಬಹುದು ಅಥವಾ ಒಬ್ಬ ಮುಖ್ಯ ವ್ಯಕ್ತಿಯಾಗಬಹುದು. ಇದು ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಸಂದರ್ಭಕ್ಕೆ ತಕ್ಕಂತೆ ವ್ಯಕ್ತವಾಗುವ ಬಗ್ಗೆ ಹೇಳುತ್ತೆ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಗುಂಪಿನ ಭಾಗವಾಗಿದ್ದಾಗ ಅವನ ಶಕ್ತಿ ಕಡಿಮೆಯಾಗಿ ಆದರೆ ಪ್ರತ್ಯೇಕಗೊಂಡಾಗ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. 5ನೇ ಗಾದೆ ಮಾತು, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಎಂದರೆ ನೀವು ಕಣ್ಣಾರೆ ನೋಡಿದರೂ ಸಹ ಅದರ ನಿಜಾಂಶವನ್ನು ಪರಿಶೀಲಿಸಬೇಕು ಅಥವಾ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿದೆ. ಇದರ ಅರ್ಥವೇನೆಂದರೆ ಕೇವಲ ಮೇಲ್ನೋಟಕ್ಕೆ ಕಂಡುಬರುವುದನ್ನು ಒಪ್ಪಿಕೊಳ್ಳದೆ ವಿಷಯಕ್ಕೆ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಇನ್ನಷ್ಟು ವಿಚಾರಣೆ ಅಥವಾ ಪ್ರಾಯೋಗಿಕ ಪರೀಕ್ಷೆ ಮಾಡಬೇಕು.
ಕಣ್ಣಾರೆ ಕಂಡರೂ ನಿಜಾಂಶವನ್ನು ಪರಿಶೀಲಿಸುವುದು. ಇದು ಹಿರಿಯರ ಅನುಭವದಿಂದ ಬಂದ ಒಂದು ನುಡಿ. ಯಾವುದೇ ವಿಷಯದ ಬಗ್ಗೆ ಅದು ನಿಮ್ಮ ಎದುರಿಗೆ ನಡೆದಿದ್ದರೂ ಸಹ ಅದರ ಹಿಂದೆ ನಿಜವಾದ ಕಾರಣವೇನು, ಸತ್ಯವೇನು ಎಂದು ಪರೀಕ್ಷಿಸಬೇಕು. ಕೇವಲ ಒಂದು ಘಟನೆ ನೋಡಿ ತೀರ್ಮಾನಕ್ಕೆ ಬರಬಾರದು. ಕೆಲವೊಮ್ಮೆ ತಾವು ನೋಡುವ ದೃಶ್ಯಗಳು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಆದ್ದರಿಂದ ಪ್ರತ್ಯಕ್ಷವಾಗಿ ಕಂಡರೂ ಸಹ ಅದನ್ನು ನಿಜಾಂಶವನ್ನು ಬೇರೆ ಕೋನದಿಂದ ನೋಡಿ ಖಚಿತಪಡಿಸಿಕೊಂಡು ನಂತರ ತೀರ್ಮಾನಕ್ಕೆ ಬರುವುದು ಸೂಕ್ತ ಎಂದು ಹೇಳುವುದಾಗಿದೆ. ಮತ್ತೊಂದು ಗಾದೆ, ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆಯ ಅರ್ಥವೇನೆಂದರೆ, ಯಾರಿಗಾದರೂ ಒಂದು ದೊಡ್ಡ ಅವಕಾಶ ಅಥವಾ ಸಹಾಯವು ತಾನಾಗಿಯೇ ಲಭ್ಯವಿದ್ದರೂ ಸಹ ಮಧ್ಯವರ್ತಿ ಅಥವಾ ಅಧಿಕಾರದಲ್ಲಿರುವ ವ್ಯಕ್ತಿಯ ಹಸ್ತಕ್ಷೇಪ ಅಥವಾ ಅಸಹಾಯಕಾರದಿಂದಾಗಿ ಆ ಅವಕಾಶ ಕೈತಪ್ಪಿ ಹೋಗುವುದು. ದೇವರು ವರ ಕೊಡುವುದೆಂದರೆ ನೈಸರ್ಗಿಕವಾಗಿ ಅಥವಾ ಅದೃಷ್ಟವಶಾತ್ ಒಂದು ಒಳ್ಳೆಯ ಅವಕಾಶ, ಅನುಕೂಲಕರ ಪರಿಸ್ಥಿತಿ ಅಥವಾ ಸಹಾಯ ಲಭ್ಯವಾಗುತ್ತದೆ ಸಂದರ್ಭ. ಪೂಜಾರಿ ವರ ಕೊಡುವುದಿಲ್ಲ ಅಂದರೆ ಆ ಅವಕಾಶವನ್ನು ಕಾರ್ಯರೂಪಕ್ಕೆ ತರಲು ಅಥವಾ ಅನುಕೂಲವನ್ನು ಪಡೆದುಕೊಳ್ಳಲು ಸಹಾಯ ಮಾಡಬೇಕಾದ ಮಧ್ಯ ವ್ಯಕ್ತಿಗಳು ಅಂದರೆ ಪೂಜಾರಿ ತನ್ನ ಸ್ವಂತ ಕಾರಣಗಳಿಂದ, ಉದಾಹರಣೆಗೆ ಅಸೂಯೆ, ನಿರ್ಲಕ್ಷ್ಯ, ಸ್ವಾರ್ಥ ಅಥವಾ ರಾಜಕೀಯ ಕಾರಣಗಳಾದರೂ ಆಗಿರಬಹುದು, ಅದನ್ನು ತಡೆಯೋದು. ಉದಾಹರಣೆಗೆ ಯಾವುದೋ ಒಂದು ಕೆಲಸ ಸರ್ಕಾರದಿಂದ ಸುಲಭವಾಗಿ ಆಗಬೇಕಿದ್ರೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯು ಸರಿಯಾಗಿ ಸಹಕರಿಸದಿದ್ದಾಗ ಅಥವಾ ಕಡಿತ ವಿಲೇವಾರಿ ಮಾಡದಿದ್ದಾಗ ಆ ಗಾದೆಯನ್ನು ಬಳಸಬಹುದು. ಅಂದರೆ ಮುಖ್ಯ ಮೂಲದಿಂದ ಅನುಕೂಲ ಲಭ್ಯವಿದ್ದರೂ ಮಧ್ಯದಲ್ಲಿರುವವರು ಅದನ್ನು ತಡೆ ಹಿಡಿಯುತ್ತಾರೆ ಎಂಬುದು ಇದರ ತಾತ್ಪರ್ಯ. ಇನ್ನೊಂದು ಗಾದೆ ಏನಪ್ಪ ಅಂತ ಅಂದರೆ, ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲುದ್ದ ನೀರು. ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ, ಒಬ್ಬ ವ್ಯಕ್ತಿಯ ಅದೃಷ್ಟ ಅಥವಾ ಹಣೆಬರಹ ಕೆಟ್ಟದಾಗಿದ್ದಾಗ ಆತ ಎಷ್ಟೇ ದೊಡ್ಡ ಅವಕಾಶ ಅಥವಾ ಸಂಪತ್ತಿನ ಮುಂದೆ ನಿಂತರೂ ಅದರಿಂದ ಪ್ರಯೋಜನ ಪಡೆಯಲು ಸಾಧ್ಯವಾಗುವುದಿಲ್ಲ. ಸಮುದ್ರವು ಅಪಾರವಾದ ನೀರನ್ನು ಹೊಂದಿದ್ದರೂ ದುರಾದೃಷ್ಟವಂತ ಅಥವಾ ಪಾಪಿ ಎನಿಸಿಕೊಂಡವನು ಅದರಲ್ಲಿ ಮುಳುಗಲು ಹೋದರೂ ಅಲ್ಲಿನ ನೀರು ಬತ್ತಿ ಅವನಿಗೆ ಕೇವಲ ಮೊಣಕಾಲಿನವರೆಗೆ ಮಾತ್ರ ಸಿಗುತ್ತದೆ ಎಂಬುದು ಈ ಗಾದೆಯ ಅನ್ವರ್ಥ. ಜೀವನದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಸತತವಾಗಿ ವಿಫಲರಾಗುವ ಅಥವಾ ಉತ್ತಮ ಸಂದರ್ಭಗಳಲ್ಲೂ ಫಲ ಸಿಗದೇ ಇದ್ದಾಗ ಈ ಗಾದೆಯನ್ನು ಬಳಸಲಾಗುತ್ತೆ. ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲವರೆಗೆ ನೀರು ಎಂಬ ಗಾದೆಯನ್ನು ಕೆಲ ಸಮಯದಲ್ಲಿ ಏನೇ ಮಾಡಿದರೂ ಪರಿಹಾರ ಸಿಗದಂತಹ ಪರಿಸ್ಥಿತಿ ಉಂಟಾದ ಸಂದರ್ಭದಲ್ಲಿ ಉಪಯೋಗಿಸುತ್ತಾರೆ. ಉದಾಹರಣೆಗೆ, ವ್ಯಕ್ತಿಯೊಬ್ಬರು ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆನ್ನಿ. ಆಗ ಅವರು ಸಮಸ್ಯೆಯಿಂದ ಹೊರಬರಲು ತಮಗೆ ತಿಳಿದ ಪ್ರಯತ್ನಗಳನ್ನೆಲ್ಲ ಮಾಡುತ್ತಾರೆ. ಅವರಿವರ ಸಲಹೆ ಕೇಳಿ ಆ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಪಡುತ್ತಾರೆ. ತಮ್ಮ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುವುದೆಂದು ಯೋಚಿಸಿ ಆಸೆ ಇಟ್ಟು ಅಲ್ಲಿ ಹೋದರೂ ಸರಿಯಾದ ಪರಿಹಾರ ಸಿಗದಂತಾದ ಸಂದರ್ಭದಲ್ಲಿ ಈ ಗಾದೆಯನ್ನು ಉಪಯೋಗ ಮಾಡುತ್ತಾರೆ. ಈ ಗಾದೆಯ ಹಿಂದಿನ ಅರ್ಥ ಏನಪ್ಪ ಅಂತ ಅಂದರೆ, ಪಾಪಿಯೊಬ್ಬ ಜೀವನದಲ್ಲಿ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳಲು ನೀರು ಹುಡುಕಿ ಎಲ್ಲಿಯೂ ನೀರು ದೊರಕದಂತಾಗಿ ಕೊನೆಗೆ ಬಾವಿ ನದಿಗಳಲ್ಲೂ ನೀರು ಇಲ್ಲದಿದ್ದರೂ ಸಮುದ್ರದಲ್ಲಂತೂ ಇದ್ದೇ ಇರುತ್ತದೆ ಎಂದು ಸಮುದ್ರಕ್ಕೆ ಬಂದರೆ ಅಲ್ಲಿಯೂ ಸಹ ನೀರು ಮೊಣಕಾಲವರೆಗೆ ಮಾತ್ರ ಇರುವಂತೆ, ಅಂದರೆ ಅಲ್ಲಿಯೂ ಆತ್ಮಹತ್ಯೆ ಮಾಡಿಕೊಳ್ಳಲಾಗದಂತೆ ಅಭಿವ್ಯಕ್ತ ಮಾಡುವ ಗಾದೆ ಇದು. ಪಾಲಿಗೆ ಬಂದದ್ದು ಪಂಚಾಮೃತ ಎಂಬ ಗಾದೆಯ ವಿಸ್ತರಣೆ ಎಂದರೆ, ನಮಗೆ ದೊರೆತದ್ದೇ ಅತ್ಯುತ್ತಮವಾದದ್ದು ಅಥವಾ ನಮ್ಮ ಪಾಲು ಏನು ಸಿಕ್ಕಿದೆಯೋ ಅದೇ ಪಂಚಾಮೃತದಷ್ಟೇ ಶ್ರೇಷ್ಠವಾದದ್ದು ಎಂದು ಅರ್ಥೈಸಿಕೊಳ್ಳುವುದು. ನಮ್ಮ ಮನಸ್ಸಿಗೆ ಏನೋ ಸಿಗಬೇಕೆಂದು ಆಶಿಸಿದರೂ ವಾಸ್ತವದಲ್ಲಿ ಅದು ಸಿಗದೇ ಇರಬಹುದು ಅಥವಾ ನಾವು ಬಯಸುವುದಕ್ಕಿಂತ ಭಿನ್ನವಾದದ್ದೇ ಸಿಗಬಹುದು. ಆದರೆ ನಮಗೆ ದೊರೆತದ್ದು ಅಥವಾ ನಮ್ಮ ಪಾಲು ಪಂಚಾಮೃತದಂತೆ ಅಮೂಲ್ಯವಾದದ್ದು ಎಂದು ಭಾವಿಸಬೇಕು. ಉದಾಹರಣೆಗೆ, ಪಂಚಾಮೃತವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯ ಮಿಶ್ರಣವಾಗಿದೆ. ಪೂಜೆಯಂತಹ ಸಂದರ್ಭಗಳಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲ್ಪಡುತ್ತದೆ. ಅದೇ ರೀತಿ ನಮ್ಮ ಪಾಲು ಏನೇ ಇದ್ದರೂ ಅದನ್ನು ಶ್ರೇಷ್ಠವೆಂದು ಭಾವಿಸಬೇಕು. ಇತರರ ಹತ್ತಿರ ಇರುವುದರ ಬಗ್ಗೆ ಕೊರಗೋದಕ್ಕಿಂತ ನಮ್ಮಲ್ಲಿರುವುದರೊಂದಿಗೆ ಸಂತೃಪ್ತಿ ಪಡಬೇಕು ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಎಂಬ ಗಾದೆ ಮಾತು ಅತ್ಯಂತ ಪ್ರಚಲಿತವಾಗಿದ್ದು, ಇದರ ಅರ್ಥ ಮತ್ತು ವಿವರಣೆ ಹೀಗಿದೆ. ಊಟ ಮಾಡಲು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ, ಆಹಾರವಿಲ್ಲದಿದ್ದರೂ ತಲೆಗೆ ಸಿಂಗರಿಸಿಕೊಳ್ಳಲು ಮಲ್ಲಿಗೆ ಹೂವು ಬೇಕು ಎಂದು ಇದರ ಅರ್ಥ. ಒಳಾರ್ಥ ಏನಪ್ಪ ಅಂತ ಅಂದರೆ, ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಅಂದರೆ ಆಹಾರ, ಬಟ್ಟೆ, ವಸತಿ ಪೂರೈಸಿಕೊಳ್ಳಲು ಸಾಧ್ಯವಾಗದಿದ್ದರೂ ಸಮಾಜಕ್ಕೆ ತೋರಿಸಿಕೊಳ್ಳಲು ಐಷಾರಾಮಿ ಅಥವಾ ಅನಗತ್ಯ ವಸ್ತುಗಳ ಮೇಲೆ ಹಣ ವ್ಯಯಿಸುವವರನ್ನು ಈ ಗಾದೆಯಿಂದ ಟೀಕಿಸುತ್ತಾರೆ.
ಮನೆಯಲ್ಲಿ ಬಡತನವಿದ್ದರೂ ಹೊರಗಡೆ ಶ್ರೀಮಂತಿಕೆಯ ಮುಖವಾಡ ಧರಿಸಿ ಬದುಕುವ ವ್ಯಕ್ತಿಗಳ ಸ್ವಭಾವವನ್ನು ಇದು ಸೂಚಿಸುತ್ತದೆ. ಜೀವನದಲ್ಲಿ ಯಾವುದು ಮುಖ್ಯವೋ ಅದನ್ನು ಬಿಟ್ಟು ಕೇವಲ ಅಲಂಕಾರ ಅಥವಾ ಪ್ರದರ್ಶನಕ್ಕೆ ಪ್ರಾಮುಖ್ಯತೆ ನೀಡುವುದು ಮೂರ್ಖತನ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಇದರ ಸಮಾನವಾದ ಗಾದೆ ಎಂದರೆ ಆಳು ನೋಡಿದರೆ ಅಲಂಕಾರ, ಬಾಳು ನೋಡಿದ್ರೆ ಬಾಯಿ ಮಾಡ್ಕೋಬೇಕು ಎಂಬುದು ಕೂಡ ಇದೇ ಅರ್ಥವನ್ನು ನೀಡುತ್ತದೆ. ಮತ್ತು 10ನೇ ಗಾದೆ ಕಂತೆಗೆ ತಕ್ಕ ಬೊಂತೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ, ಒಂದು ವಸ್ತುವಿನ ಅಥವಾ ವ್ಯಕ್ತಿಗೆ ಅನುಗುಣವಾದ ಇನ್ನೊಂದು ವಸ್ತು ಅಥವಾ ವ್ಯಕ್ತಿ ದೊರೆಯುವುದು ಎಂದರ್ಥ. ಅಂದರೆ ಯಾವುದಾದರೂ ಒಂದು ಕೆಲಸ ಅಥವಾ ವಿಷಯಕ್ಕೆ ಎಷ್ಟು ಅರ್ಹತೆ ಅಥವಾ ಗುಣಮಟ್ಟವಿರುತ್ತದೆಯೋ ಅಷ್ಟೇ ಮಟ್ಟದ ಪ್ರತಿಫಲ ಅಥವಾ ಸಾಟಿಯಾದಂತಹ ಸಂಗತಿ ಸಿಕ್ಕಾಗ ಈ ಗಾದೆಯನ್ನು ಬಳಸಲಾಗುವುದು. ಕಂತೆ ಎಂದರೆ ಹಳೆಯ ಬಟ್ಟೆಗಳ ಒಟ್ಟು ರಾಶಿ ಅಥವಾ ಗಂಟು. ಬೊಂತೆ ಎಂದರೆ ಆ ಹಳೆಯ ಬಟ್ಟೆಗಳನ್ನು ಹೊಲಿದು ಮಾಡಿದ ಹಾಸಿಗೆ ಅಥವಾ ಹೊದಿಗೆ. ಹಳೆಯ ಬಟ್ಟೆಗಳ ಗುಣಮಟ್ಟ ಹೇಗಿರುತ್ತದೆಯೋ ಅದರ ಇಂದ ತಯಾರಿಸಿದ ಬೊಂತೆಯೂ ಅಷ್ಟೇ ಗುಣಮಟ್ಟದ್ದಾಗಿರುತ್ತದೆ. ಬಟ್ಟೆಗಳು ಹರಿದಿದ್ದರೆ ಬೊಂತೆಯೂ ಅಷ್ಟೇ ಸಾಧಾರಣವಾಗಿರುತ್ತದೆ. ಸಾಟಿಯಾದ ಜೋಡಿ ಎಂದರೆ ಮದುವೆ ಅಥವಾ ಸ್ನೇಹದಲ್ಲಿ ಇಬ್ಬರು ವ್ಯಕ್ತಿಗಳ ಸ್ವಭಾವಗಳು ಒಂದೇ ತರಹ ಇದ್ದಾಗ ಕಂತೆಗೆ ತಕ್ಕ ಬೊಂತೆ ಎನ್ನಲಾಗುವುದು. ಒಬ್ಬ ವ್ಯಕ್ತಿಯ ಕೆಲಸಕ್ಕೆ ತಕ್ಕಂತೆ ಅವನಿಗೆ ಗೌರವ ಅಥವಾ ಫಲಿತಾಂಶ ಸಿಕ್ಕಾಗ ಈ ಗಾದೆಯು ಸೂಕ್ತವಾಗುತ್ತದೆ. ನೂಲಿಗೆ ತಕ್ಕಂತೆ ಬಟ್ಟೆ ಎಂಬಂತೆ ಮೂಲ ವಸ್ತು ಹೇಗಿರುತ್ತದೆಯೋ ಅಂತಿಮ ರೂಪವು ಹಾಗೆಯೇ ಇರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಯಾವುದು ಯಾವುದಕ್ಕೆ ಸಮಾನನಾಗಬೇಕೋ ಅದು ಹಾಗೆಯೇ ಇರುವುದು ಎಂಬುದು ಈ ಗಾದೆಯ ಸಾರಾಂಶ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ಗಾದೆ ಮತ್ತು ಇದರ ಅರ್ಥ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.